ನಿನ್ನೆನೆ ಮೂರು ಸೇನೆಗಳಿಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಇವತ್ತು ಮತ್ತೆ ನಮೋ ನೇತೃತ್ವದಲ್ಲಿ 4 ಮೆಗಾ ಮೀಟಿಂಗ್ಗಳು ನಡೆಯಲಿವೆ. ಇವತ್ತಿನ ಸಭೆಯಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹೆಜ್ಜೆ ಪರಮಪಾಪಿ ಪಾಕಿಸ್ತಾನದ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಭಾರತ ನಿರ್ಧರಿಸಿದೆ. ಅದರ ಮುನ್ಸೂಚನೆ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಕ್ಕಿದೆ. 3 ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಇಂದು ಕೂಡ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಪಾಪಿ ಪಾಕಿಸ್ತಾನ ಸರ್ವನಾಶ ಫಿಕ್ಸ್ ಎಂದು ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್. ಹೌದು, ಪಾಕ್ ವಿರುದ್ಧ ನಮೋ ಭಾರಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಸೇನೆಗಳ ಮುಖ್ಯಸ್ಥರಿಗೆ ಹೇಳಿದ್ದಾರಂತೆ. ಇಂದು ಕೂಡ 4 ಮಹತ್ವದ ಸಭೆ ನಡೆಯಲಿದ್ದು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಹಿಂದೆ ಪಾಕ್ ವಿರುದ್ಧ ಯುದ್ಧ ಘೋಷಣೆಯಾಗುತ್ತಾ? ಇಂದು ಪ್ರಧಾನಿ ಮೋದಿ ಹಿರಿಯ ಸಚಿವರ ಜೊತೆ, ಭದ್ರತಾ ಇಲಾಖೆ ಜೊತೆ, ಹಣಕಾಸು ಸಮಿತಿ ಜೊತೆ ಹಾಗೂ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಒಟ್ಟು 4 ಸಭೆ ನಡೆಸಲಿದ್ದಾರೆ. ಇದೀಗ ಈ ಸಭೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಈ ಸಭೆಗಳ ನಂತರ ಪ್ರಧಾನಿ ಮೋದಿ ಉಗ್ರ ದಾಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೇನು ನಿರ್ಧಾರ? ಸಭೆಯಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಗಡಿ ಮತ್ತಷ್ಟು ಬಲಪಡಿಸಿ ಆ ಬಳಿಕ ದಾಳಿಗೆ ನಿರ್ಧರಿಸಬಹುದು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಲು ರೂಪುರೇಷೆ ರಚಿಸಲು ಸೇನೆಗಳಿಗೆ ಸೂಚನೆ ನೀಡಬಹುದು. ಸೇನೆ ಹೊರತಾಗಿ ಮುಖ್ಯವಾಗಿರುವ ಹಣಕಾಸು, ಆರೋಗ್ಯ, ಆಹಾರ ವಲಯಗಳಿಗೆ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲು ಹೇಳಬಹುದು. ಇಲ್ಲವೇ ಸದ್ಯಕ್ಕೆ ಪಾಕ್ನಲ್ಲಿರುವ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲು ಆದೇಶಿಸಬಹುದು. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಪಾಕ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಸಜ್ಜಾದಂತಿದೆ. ಪಾಪಿ ಪಾಕ್ಗೆ ಈಗಾಗಲೇ ನಡುಕ ಶುರುವಾಗಿದೆ. ಇಂದಿನ ಸಭೆಯ ಬಳಿಕ ಪಾಕ್ ವಿರುದ್ಧ ಸಮರದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಇವತ್ತು ಮತ್ತೆ ನಮೋ ನೇತೃತ್ವದಲ್ಲಿ 4 ಮೆಗಾ ಮೀಟಿಂಗ್ಗಳು ನಡೆಯಲಿವೆ. ಇವತ್ತಿನ ಸಭೆಯಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹೆಜ್ಜೆ ಪರಮಪಾಪಿ ಪಾಕಿಸ್ತಾನದ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಭಾರತ ನಿರ್ಧರಿಸಿದೆ. ಅದರ ಮುನ್ಸೂಚನೆ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಕ್ಕಿದೆ. 3 ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಇಂದು ಕೂಡ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಪಾಪಿ ಪಾಕಿಸ್ತಾನ ಸರ್ವನಾಶ ಫಿಕ್ಸ್ ಎಂದು ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್. ಹೌದು, ಪಾಕ್ ವಿರುದ್ಧ ನಮೋ ಭಾರಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಸೇನೆಗಳ ಮುಖ್ಯಸ್ಥರಿಗೆ ಹೇಳಿದ್ದಾರಂತೆ. ಇಂದು ಕೂಡ 4 ಮಹತ್ವದ ಸಭೆ ನಡೆಯಲಿದ್ದು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಹಿಂದೆ ಪಾಕ್ ವಿರುದ್ಧ ಯುದ್ಧ ಘೋಷಣೆಯಾಗುತ್ತಾ? ಇಂದು ಪ್ರಧಾನಿ ಮೋದಿ ಹಿರಿಯ ಸಚಿವರ ಜೊತೆ, ಭದ್ರತಾ ಇಲಾಖೆ ಜೊತೆ, ಹಣಕಾಸು ಸಮಿತಿ ಜೊತೆ ಹಾಗೂ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಒಟ್ಟು 4 ಸಭೆ ನಡೆಸಲಿದ್ದಾರೆ. ಇದೀಗ ಈ ಸಭೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಈ ಸಭೆಗಳ ನಂತರ ಪ್ರಧಾನಿ ಮೋದಿ ಉಗ್ರ ದಾಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೇನು ನಿರ್ಧಾರ? ಸಭೆಯಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಗಡಿ ಮತ್ತಷ್ಟು ಬಲಪಡಿಸಿ ಆ ಬಳಿಕ ದಾಳಿಗೆ ನಿರ್ಧರಿಸಬಹುದು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಲು ರೂಪುರೇಷೆ ರಚಿಸಲು ಸೇನೆಗಳಿಗೆ ಸೂಚನೆ ನೀಡಬಹುದು. ಸೇನೆ ಹೊರತಾಗಿ ಮುಖ್ಯವಾಗಿರುವ ಹಣಕಾಸು, ಆರೋಗ್ಯ, ಆಹಾರ ವಲಯಗಳಿಗೆ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲು ಹೇಳಬಹುದು. ಇಲ್ಲವೇ ಸದ್ಯಕ್ಕೆ ಪಾಕ್ನಲ್ಲಿರುವ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲು ಆದೇಶಿಸಬಹುದು. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಪಾಕ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಸಜ್ಜಾದಂತಿದೆ. ಪಾಪಿ ಪಾಕ್ಗೆ ಈಗಾಗಲೇ ನಡುಕ ಶುರುವಾಗಿದೆ. ಇಂದಿನ ಸಭೆಯ ಬಳಿಕ ಪಾಕ್ ವಿರುದ್ಧ ಸಮರದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಇವತ್ತು ಮತ್ತೆ ನಮೋ ನೇತೃತ್ವದಲ್ಲಿ 4 ಮೆಗಾ ಮೀಟಿಂಗ್ಗಳು ನಡೆಯಲಿವೆ. ಇವತ್ತಿನ ಸಭೆಯಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ.
ಮಹತ್ವದ ಹೆಜ್ಜೆ. ಪರಮಪಾಪಿ ಪಾಕಿಸ್ತಾನದ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಭಾರತ ನಿರ್ಧರಿಸಿದೆ. ಅದರ ಮುನ್ಸೂಚನೆ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಕ್ಕಿದೆ. 3 ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಇಂದು ಕೂಡ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಪಾಪಿ ಪಾಕಿಸ್ತಾನ ಸರ್ವನಾಶ ಫಿಕ್ಸ್ ಎಂದು ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್. ಹೌದು, ಪಾಕ್ ವಿರುದ್ಧ ನಮೋ ಭಾರಿ ರಣತಂತ್ರ ಹಿಡಿಯುತ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಸೇನೆಗಳ ಮುಖ್ಯಸ್ಥರಿಗೆ ಹೇಳಿದ್ದಾರಂತೆ. ಇಂದು ಕೂಡ 4 ಮಹತ್ವದ ಸಭೆ ನಡೆಯಲಿದ್ದು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಹಿಂದೆ ಪಾಕ್ ವಿರುದ್ಧ ಯುದ್ಧ ಘೋಷಣೆಯಾಗುತ್ತಾ? ಇಂದು ಪ್ರಧಾನಿ ಮೋದಿ ಹಿರಿಯ ಸಚಿವರ ಜೊತೆ, ಭದ್ರತಾ ಇಲಾಖೆ ಜೊತೆ, ಹಣಕಾಸು ಸಮಿತಿ ಜೊತೆ ಹಾಗೂ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಒಟ್ಟು 4 ಸಭೆ ನಡೆಸಲಿದ್ದಾರೆ. ಇದೀಗ ಈ ಸಭೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಈ ಸಭೆಗಳ ನಂತರ ಪ್ರಧಾನಿ ಮೋದಿ ಉಗ್ರ ದಾಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೇನು ನಿರ್ಧಾರ? ಸಭೆಯಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಗಡಿ ಮತ್ತಷ್ಟು ಬಲಪಡಿಸಿ ಆ ಬಳಿಕ ದಾಳಿಗೆ ನಿರ್ಧರಿಸಬಹುದು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಲು ರೂಪುರೇಷೆ ರಚಿಸಲು ಸೇನೆಗಳಿಗೆ ಸೂಚನೆ ನೀಡಬಹುದು. ಸೇನೆ ಹೊರತಾಗಿ ಮುಖ್ಯವಾಗಿರುವ ಹಣಕಾಸು, ಆರೋಗ್ಯ, ಆಹಾರ ವಲಯಗಳಿಗೆ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲು ಹೇಳಬಹುದು. ಇಲ್ಲವೇ ಸದ್ಯಕ್ಕೆ ಪಾಕ್ನಲ್ಲಿರುವ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲು ಆದೇಶಿಸಬಹುದು. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಪಾಕ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಸಜ್ಜಾದಂತಿದೆ. ಪಾಪಿ ಪಾಕ್ಗೆ ಈಗಾಗಲೇ ನಡುಕ ಶುರುವಾಗಿದೆ. ಇಂದಿನ ಸಭೆಯ ಬಳಿಕ ಪಾಕ್ ವಿರುದ್ಧ ಸಮರದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಇವತ್ತು ಮತ್ತೆ ನಮೋ ನೇತೃತ್ವದಲ್ಲಿ 4 ಮೆಗಾ ಮೀಟಿಂಗ್ಗಳು ನಡೆಯಲಿವೆ. ಇವತ್ತಿನ ಸಭೆಯಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಮಹತ್ವದ ಹೆಜ್ಜೆ. ಪರಮಪಾಪಿ ಪಾಕಿಸ್ತಾನದ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಭಾರತ ನಿರ್ಧರಿಸಿದೆ. ಅದರ ಮುನ್ಸೂಚನೆ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಕ್ಕಿದೆ. 3 ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಇಂದು ಕೂಡ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಪಾಪಿ ಪಾಕಿಸ್ತಾನ ಸರ್ವನಾಶ ಫಿಕ್ಸ್ ಎಂದು ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್. ಹೌದು, ಪಾಕ್ ವಿರುದ್ಧ ನಮೋ ಭಾರಿ ರಣತಂತ್ರ ಹಿಡಿಯುತ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಸೇನೆಗಳ ಮುಖ್ಯಸ್ಥರಿಗೆ ಹೇಳಿದ್ದಾರಂತೆ. ಇಂದು ಕೂಡ 4 ಮಹತ್ವದ ಸಭೆ ನಡೆಯಲಿದ್ದು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಹಿಂದೆ ಪಾಕ್ ವಿರುದ್ಧ ಯುದ್ಧ ಘೋಷಣೆಯಾಗುತ್ತಾ? ಇಂದು ಪ್ರಧಾನಿ ಮೋದಿ ಹಿರಿಯ ಸಚಿವರ ಜೊತೆ, ಭದ್ರತಾ ಇಲಾಖೆ ಜೊತೆ, ಹಣಕಾಸು ಸಮಿತಿ ಜೊತೆ ಹಾಗೂ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಒಟ್ಟು 4 ಸಭೆ ನಡೆಸಲಿದ್ದಾರೆ. ಇದೀಗ ಈ ಸಭೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಈ ಸಭೆಗಳ ನಂತರ ಪ್ರಧಾನಿ ಮೋದಿ ಉಗ್ರ ದಾಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೇನು ನಿರ್ಧಾರ? ಸಭೆಯಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಗಡಿ ಮತ್ತಷ್ಟು ಬಲಪಡಿಸಿ ಆ ಬಳಿಕ ದಾಳಿಗೆ ನಿರ್ಧರಿಸಬಹುದು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಲು ರೂಪುರೇಷೆ ರಚಿಸಲು ಸೇನೆಗಳಿಗೆ ಸೂಚನೆ ನೀಡಬಹುದು. ಸೇನೆ ಹೊರತಾಗಿ ಮುಖ್ಯವಾಗಿರುವ ಹಣಕಾಸು, ಆರೋಗ್ಯ, ಆಹಾರ ವಲಯಗಳಿಗೆ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲು ಹೇಳಬಹುದು. ಇಲ್ಲವೇ ಸದ್ಯಕ್ಕೆ ಪಾಕ್ನಲ್ಲಿರುವ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲು ಆದೇಶಿಸಬಹುದು. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಪಾಕ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಸಜ್ಜಾದಂತಿದೆ. ಪಾಪಿ ಪಾಕ್ಗೆ ಈಗಾಗಲೇ ನಡುಕ ಶುರುವಾಗಿದೆ. ಇಂದಿನ ಸಭೆಯ ಬಳಿಕ ಪಾಕ್ ವಿರುದ್ಧ ಸಮರದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.